ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಸುಮಾರಷ್ಟು ದಿನ ಆಗೋಯಿತು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ. ಸೊ ಇವತ್ತು ನಾನು ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ. ಥ್ರೋಟ್ ನಿಮಗೆ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸ್ಗೆಲ್ಲ ಪೋಟ್ಲಿ ಬಟನ್ಸ್ ಬರುತ್ತೆ. ಮತ್ತು ಸ್ಲೀವ್ಸ್ ಸ್ವಲ್ಪ ಬಫ್ ಕೊಟ್ಟು ಬೋಟ್ ನೆಕ್ ಕಟ್ಟಿಂಗು ಯಾವ ರೀತಿ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಫಸ್ಟಿಗೆ ನೋಡಿ, ಈ ಒಂದು ಬ್ಲೌಸ್ನ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಬಾಡಿ ಮೆಷರ್ಮೆಂಟ್ ಬಂದು ಇದಾಗಿರುತ್ತೆ ನೋಡಿ. ಬ್ಲೌಸ್ ಲೆಂತ್ ಬಂದು 14.5, ಚೆಸ್ಟ್ ಬಂದು 35, ವೇಸ್ಟ್ ಬಂದು 28, ಅಪೆಕ್ಸ್ ಪಾಯಿಂಟ್ 9.5, ಶೋಲ್ಡರ್ 13.5, ರೆಡಿ ಶೋಲ್ಡರ್ ಅವ್ರಿಗೆ 2 ಇಂಚಸ್ ಬೇಕು. ಸ್ಲೀವ್ ಲೆಂತ್ ಬಂದು 10.5 ಇಂಚು, ಸ್ಲೀವ್ ಲೂಸ್ ಬಂದು 5.5, ಆರ್ಮೋಲು 14, ಬ್ಯಾಕ್ ಡೀಪ್ ಪಟ್ಟಿ 3 ಇಂಚಸ್ ಅಷ್ಟೇ ಬೇಕು. ಫ್ರಂಟ್ ಡೀಪ್ ಬಂದು 3.5 ಇಂಚಸ್. ಇಷ್ಟು ಅವರ ಒಂದು ಬಾಡಿ ಮೆಷರ್ಮೆಂಟು. ಸೊ ಈ ಬಾಡಿ ಮೆಷರ್ಮೆಂಟ್ ಪ್ರಕಾರ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಫಸ್ಟ್ ಬ್ಲೌಸು ನೀವು ಬ್ಯಾಕ್ ಹುಕ್ ಇಡ್ತಿದ್ದೀರಾ ಫ್ರಂಟ್ ಹುಕ್ ಇಡ್ತಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಫ್ರಂಟ್ ಹುಕ್ ಇಡಬೇಕು ಬ್ಯಾಕ್ ಹುಕ್ ಇಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡಿ, ಓಪನ್ ಆ ಕಡೆ ಇದೆಯಲ್ಲ, ಸೊ ಓಪನ್ ನನ್ನ ಕಡೆ ಹಾಕ್ಕೊಳ್ತೀನಿ. ಸೊ ಓಪನ್ ನನ್ನ ಕಡೆ ಹಾಕ್ಕೊಂಡು ಕ್ಲೋಸಿಂಗು ಆ ಕಡೆ ಹಾಕ್ಕೊಳ್ತೀನಿ. ಯಾಕಂದರೆ ನಾನು ಓಪನ್ ಸೈಡು ಬ್ಯಾಕ್ ಸೈಡ್ ಓಪನ್ ಇಡ್ತಿದ್ದೀನಿ, ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ. ಹಾಗಾಗಿ ನಾನು ಓಪನ್ ಸೈಡು ನನ್ನ ಕಡೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮಾರ್ಜಿನ್ ಸಮ ಇಲ್ಲ, ಸೊ ಮಾರ್ಜಿನ್ ಸಮಗೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಹಾಗೇನು ಇಲ್ಲೂ ಕೂಡ ಮಾರ್ಜಿನ್ ಸಮ ಇಲ್ಲ, ಸೊ ಹಾಗಾಗಿ ಮಾರ್ಜಿನ್ ಸಮ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸೊ ಇಷ್ಟು ನೋಡಿ, ಈ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಇದನ್ನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಈಗ ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಡಬೇಕಾಗತ್ತೆ. ನೋಡಿ, 1/2 ಇಂಚ್ ಮಾರ್ಜಿನು ಉಪ್ಪಟ್ಟೆ ಐಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬಾಡಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡೋಣ. ಇದು ವಿತೌಟ್ ಎನಿ ಕ್ಯಾಲ್ಕುಲೇಷನ್, ಈಸಿ ಮೆಥಡಲ್ಲಿ ನನಗೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇವೆಲ್ಲ ಬರೋದಿಲ್ಲ ಅನ್ನೋರು ಈಸಿಯಾಗಿ ಈ ಒಂದು ಮೆಥಡ್ನ ನೀವು ಕಟ್ ಮಾಡ್ಕೋಬೋದು. ನೋಡಿ, ಫಸ್ಟಿಗೆ ಇವ್ರ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ ಚೆಕ್ ಮಾಡಿಕೊಂಡು ನೋಡಿ, ಟೇಪಲ್ಲೇ 28 ಇದೆ. 28ನ ನಾವು 4 ಭಾಗ ಮಾಡ್ಕೊಳ್ಳೋಣ. ನೋಡಿ, 28ನ ಒಂದು ಭಾಗ ಮಾಡಿಕೊಂಡ್ರೆ ನಮಗೆ 14 ಇಂಚ್ ಬರುತ್ತೆ. ಇನ್ನೊಂದು ಭಾಗ ಮಾಡಿಕೊಂಡ್ರೆ ನಮಗೆ 7 ಬರುತ್ತೆ. ಓಕೆನಾ? ಈ ರೀತಿ 4 ಭಾಗ ಮಾಡಿಕೊಂಡ್ರೆ ನಮಗೆ 7 ಇಂಚ್ ಬರುತ್ತೆ. 7 ಇಂಚಿಗೆ ಒಂದು ಲೈನ್ನ ಹಾಕ್ಕೊಳ್ತೀನಿ. ಈ 7 ಇಂಚಿಗೆ ಲೈನ್ ಹಾಕೊಳ್ಳೋದು ನೀವೇನು ಉಪ್ಪಟ್ಟೆ ಐಪಟ್ಟಿಗೆ ಮಾರ್ಜಿನ್ ಬಿಟ್ಟಿರ್ತೀರೋ ಇಲ್ಲಿಂದ ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. 1 ಇಂಚು ಡಾಟಿಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಇದು ಆಪ್ಷನಲ್ಲು. ನೀವು 2 ಇಂಚಸ್ ಬೇಕಾದ್ರೂ ಮಾರ್ಜಿನ್ನ ಇಟ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟು ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ನಮ್ಗೆ ಮೆಜರ್ಮೆಂಟ್ ಗೊತ್ತಾಗ್ತಾ ಇಲ್ಲ ಅನ್ನೋರು, ನೀವು ಬೋಟ್ ನೆಕ್ ಬ್ಲೌಸ್ಗೆ ಯಾವುದೇ ಬ್ಲೌಸ್ ಆಗಲಿ ಈ ವೇಸ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀರಾ ನೋಡಿ, ಇಲ್ಲಿ 7 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ, ಇದಕ್ಕೆ ಚೆಸ್ಟ್ ಸ್ವಲ್ಪ ಹೆವಿ ಇತ್ತು ಅಂದರೆ 2 ಇಂಚಸ್ ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲ್ ಕಡಿಮೆ ಚೆಸ್ಟ್ ಇದೆ ಅಂದರೆ 1.5 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ, 7 ಇಂಚಸ್ಸು, ನಾನಿಲ್ಲಿ 8.5 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಇಲ್ಲ 1 ಇಂಚು ಮಾಡಿಕೊಂಡ್ರು ನೀವು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ನಂಗೆ ತೀರಾ ಕಡಿಮೆ ಇದೆ ಚೆಸ್ಟು, ಮೆಷರ್ಮೆಂಟ್ ಕೊಟ್ಟಿರೋ ಬ್ಲೌಸ್ಗೆ ಚೆಸ್ಟ್ ತೀರಾ ಕಡಿಮೆ ಇದೆ ಅನ್ನೋರಿಗೆ ನೀವು 1 ಇಂಚ್ ಸೇರಿಸ್ಕೊಂಡ್ರು ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಬ್ಯಾಕಲ್ಲಿ 1 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲ 1/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ, ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ಬಂದವ್ರದ್ದು ರೆಡಿ 14.5, 1 ಇಂಚ್ ಸೇರಿಸ್ಕೊಂಡು 15.5. ನಾನಿಲ್ಲಿ 16 ತೊಗೊಳ್ತಾ ಇದ್ದೀನಿ. 1/2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಶೋಲ್ಡರ್ ಸ್ಲೋಪ್ನ ತೊಗೊಳ್ತೀನಿ, ಆಗ ನಮಗೆ ಲೆಂತಲ್ಲಿ ಮೈನಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1.5 ಇಂಚು ಟೋಟಲ್ ಲೆಂತಲ್ಲಿ 1.5 ಇಂಚು ನಾನು ಇಲ್ಲಿ ಪ್ಲಸ್ ಮಾಡ್ಕೊಳ್ತಾ ಇದ್ದೀನಿ. 16 ಇಂಚನ್ನ ತೊಗೊಳ್ತಾ ಇದ್ದೀನಿ. ಸೇಮ್ 16 ಇಂಚು ಇಲ್ಲೂ ಕೂಡ ತೊಗೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ. ಈಗ ಇವರ ಒಂದು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಇದ್ರ ಶೋಲ್ಡರ್ ಬಂದು 13.5 ಅಂದರೆ 13.5 ಇದೆ. 13.5ನ 2 ಭಾಗ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1/2 ಇಂಚು ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಲೂಸಿಂಗೋಸ್ಕರ 14 ಇಂಚ್ ತೊಗೊಳ್ತಾ ಇದ್ದೀನಿ. 14ನ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 7 ಇಂಚ್ ಬರುತ್ತೆ. 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟೇ ಶೋಲ್ಡರ್ ಬಂದಿರಲಿ ಅದಕ್ಕೆ ಒಂದು 1/2 ಇಂಚಷ್ಟು ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಆಗ ನಿಮಗೆ 7 ಇಂಚ್ ಬರುತ್ತೆ. 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಲ್ಲೂ ಕೂಡ 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಿಮಗೆ ಸಣ್ಣ ಇದ್ದಾರೆ ಅವರು, ಈ ಆರ್ಮೋಲ್ ಹತ್ರ ರಿಂಕಲ್ ಬರ್ತಿದೆ ಅಂದರೆ ಇಲ್ಲೊಂದು 1/4 ಇಂಚಷ್ಟು ನೀವು ಒಳಗಡೆ ತೊಗೊಂಡ್ರು ನಡೆಯುತ್ತೆ. ನೋಡಿ, ಇಲ್ಲಿಂದ ನಾನಿಲ್ಲಿ 1/4 ಇಂಚಷ್ಟು ಒಳಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1/4 ಇಂಚಷ್ಟು ಒಳಗಡೆ ತೊಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ಶೋಲ್ಡರ್ ಸ್ಲೋಪ್ ತೊಗೊಳ್ತಾ ಇದ್ದೀನಿ 3/4 ಇಂಚು.
ಮುಕ್ಕಾಲು ಇಂಚು ಶೋಲ್ಡರ್ ಸ್ಲೋಪ್ ತೊಗೊಂಡು ಇಲ್ಲಿಂದ 2.5 ಇಂಚು ನಾನು ಸುಮ್ಮನೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಬಿಡ್ತು ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಈ ಶೋಲ್ಡರ್ ಸ್ಲೋಪ್ ಲೈನ್ನ ಎಳೆಯೋದಕ್ಕೋಸ್ಕರ ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ತಾ ಇರೋದು. ಸೊ ಇವಾಗ ಚೆಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ. ಇಲ್ಲಿಗೆ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ಬ್ಲೌಸ್ ಲೆಂತು ಗೊತ್ತಾಗುತ್ತೆ. ನೋಡಿ ನಮಗೆ 15.5 ಬರ್ತಿದೆ. ರೆಡಿ ನನಗೆ 14.5 ಬರುತ್ತೆ ಸ್ಟಿಚಿಂಗ್ ಮಾಡಿದಾದಮೇಲೆ. ನೋಡಿ ಈಗ ಬ್ಲೌಸ್ ಲೆಂತ್ನ ಚೆಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ 15.5 ಬರುತ್ತೆ. ಒಂದು ಲೈನ್ ಜಾಸ್ತಿ ಬರ್ತಿದೆ ನಮ್ಮ ಸ್ಟಿಚಿಂಗಲ್ಲಿ ಸರಿ ಹೋಗುತ್ತೆ. ಈಗ ನೋಡಿ ಆರ್ಮೋಲ್ ಡೌನಿಂಗ್ ಎಷ್ಟು ತೊಗೋಬೇಕು. ಆರ್ಮೋಲ್ ಡೌನಿಂಗ್ ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ 6.5 ಇಂಚು. ಓಕೆನಾ, 6.5 ಇಂಚು ಆರ್ಮೋಲ್ ಡೌನಿಂಗ್ ಮಾಡ್ತಾ ಇದ್ದೀನಿ. ನಮಗೆ ಆರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ಅದನ್ನು ಮೇಲಕ್ಕೆ ಕೆಳಗಡೆಗೆ ಚೇಂಜ್ ಮಾಡ್ಕೋಬೋದಾಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬರೋ ಒಂದು ವೇಸ್ಟ್ 7 ಇಂಚು, ಇಲ್ಲಿ 8.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀವಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮಿಡ್ಲಿಗೆ ನೋಡಿ, ಇಲ್ಲಿಂದ ಮಿಡ್ಲಿಗೆ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿ ಆರ್ಮೋಲ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಆರ್ಮೋಲ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ನೋಡಿ ಈ ರೀತಿ ನೀಟಾಗಿ ಸ್ಕೇಲ್ನ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ನೋಡಿ ಇದು ಚೆಸ್ಟ್ ಕಡಿಮೆ ಇರೋದಕ್ಕೆ ಇಷ್ಟು ಬಂದಿರೋದು. ನಿಮಗೆ ಚೆಸ್ಟ್ ಜಾಸ್ತಿ ಇದ್ದರೆ ನಿಮ್ಗೆ ಇನ್ನೂ ಕ್ರಾಸ್ ಆಗಿ ಬರುತ್ತೆ. ನೋಡಿ ಈ ರೀತಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ನಾನು. ಈಗ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮತ್ತು ಪಟ್ಟಿ ಬೇಕಾಗಿರೋದವ್ರಿಗೆ 3.5 ಇಂಚು. ನಾನಿಲ್ಲಿ ಪಟ್ಟಿ ಬೇಕಾಗಿರೋದು 3 ಇಂಚಸ್ ಅವ್ರಿಗೆ ನಾನಿಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ನೆಕ್ ಸ್ಟಿಚಿಂಗಿಗೆ ಪ್ಲಸ್ ನಮಗೆ ಈ ಒಂದು ಇಲ್ಲ 1/2 ಇಂಚು ನೆಕ್ ಸ್ಟಿಚಿಂಗ್ಗೆ ಎಲ್ಲ ಸೇರಿ ಎಲ್ಲ ಹೋದರೆ ನಮಗೆ 3.5 ಉಳಿಯುತ್ತೆ. ನೆಕ್ ಸ್ಟಿಚಿಂಗ್ ನಾನು 1/4 ಇಂಚಿಗಿಂತ ಜಾಸ್ತಿನೇ ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ 4 ಇಂಚಿನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಬಿಡ್ತು ನಿಮಗೆ ಎಷ್ಟು ಅವರು ಬ್ರಾಡ್ ಆಗ್ತಾರೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಬ್ರಾಡ್ ಆಗ್ತಾರೋ ನೋಡಿಕೊಂಡು ನೀವು ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 3.5ನ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ರೆಡಿ ಶೋಲ್ಡರ್ ಇವ್ರಿಗೆ ಬೇಕಾಗಿರೋ 2 ಇಂಚಸ್ಸು, ನಾನಿಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 1/2 ಇಂಚು ನೆಕ್ಕಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚು ಆರ್ಮೋಲ್ ರೌಂಡಿಂಗ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಗ ನಮಗೆ ಕರೆಕ್ಟಾಗಿ 2 ಇಂಚಸ್ ಅನ್ನೋದು ರೆಡಿ ಬರುತ್ತೆ. ಉಳಿದಿದ್ದು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 4 ಇಂಚಸ್ಸು. ಅದೇ 4 ಇಂಚಸ್ ನಾನು ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಓಕೆನಾ, ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಈ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ನೆಕ್ಸ್ಟು ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಈ ಥರ ಡ್ರಾಪ್ ಶೇಪೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇಲ್ಲೊಂದು 1/2 ಇಂಚು ಗ್ಯಾಪ್ ಬಿಡಿ. ಗ್ಯಾಪ್ ಬಿಟ್ಟು ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಅದೇ ಹೇಳಿದ್ನಲ್ಲ, ಎಷ್ಟು ಡೀಪ್ ಆಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋದು ಕೂಡ. ಓಕೆನಾ, ಸೊ ಇದೆಷ್ಟು ಬ್ರಾಡ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಎಕ್ಸಸ್ ಎಷ್ಟು ಬರುತ್ತೆ ನೋಡಿ, 4.25 ಇಂಚಷ್ಟು ಇಲ್ಲಿ ಕ್ಲಾತ್ ಬರುತ್ತೆ. ಉಳಿದಿದ್ದೆಲ್ಲ ಡೀಪಿಗೆ ಹೋಗುತ್ತೆ. ಇಲ್ಲಿಲ್ಲ ನಮ್ಗೆ ಇಷ್ಟು ಬ್ರಾಡ್ ಬೇಡ ಅಂದರೆ ನೀವಿನ್ನೂ ಒಳಗಡೆಗೂ ಕೂಡ ಮಾರ್ಕ್ ಮಾಡ್ಕೋಬೋದು. ಸೊ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಡೀಪ್ ಬೇಕು ನೋಡಿ ಈ ರೀತಿ ಕೂಡ ನೀವು ಮಾರ್ಕ್ನ ಮಾಡ್ಕೋಬೋದು. ನಿಮಗೆ ಯಾವ ಡೀಪ್ ಎಲ್ಲಿಗೆ ಬೇಕೋ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು. ಇನ್ನೂ ಬ್ರಾಡ್ ಆಗಬೇಕು ಅಂದರೆ ಇನ್ನೂ 1/4 ಇಂಚಷ್ಟು ಈ ಕಡೆ ಮಾಡ್ಕೊಳ್ಳಿ, ಇಲ್ಲ ಬ್ರಾಡ್ ಕಡಿಮೆ ಬೇಕು ಅಂದರೆ ಇಲ್ಲಿಗೆ ಮಾಡ್ಕೊಳ್ಳಿ. ಸೊ ಅದು ನಿಮ್ಮ ಚಾಯ್ಸು. ಇಷ್ಟಾದಮೇಲೆ ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಹೋಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಆರ್ಮೋಲ್ ಅಟ್ಯಾಚ್ ಮಾಡೋಕ್ಕೆ ಚೆಕ್ ಮಾಡ್ಕೊಳ್ಳೋಣ. 1/2 ಇಂಚು ನಮ್ಗೆ ಎಷ್ಟು ಬೇಕು ಆರ್ಮೋಲ್ ಅಂತ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಇವ್ರದ್ದು 14 ಇಂಚಸ್ ಬೇಕಾಗುತ್ತೆ. 14 ಇಂಚಸ್ ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ 14 ಇಂಚಸಲ್ಲಿ 2 ಭಾಗ ಮಾಡಬೇಕು ಅಂದರೆ 7 ಇಂಚಸ್ಸು. 14/2 ಮಾಡ್ಕೊಂಡಾಗ 7 ಇಂಚಸ್ ಬರುತ್ತೆ. 7 ಇಂಚಸ್ ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಏನು ನಾವು ಮಾರ್ಕಿಂಗ್ ಮಾಡಿದ್ದೀವೋ ಆ ಮಾರ್ಕಿಂಗ್ ಮೇಲೇ ಈ ರೀತಿ ಟೇಪ್ನ ಮೂವ್ ಮಾಡಿಕೊಂಡು ಬರಬೇಕಾಗತ್ತೆ. ನೋಡಿ ನಮ್ಗೆ ಇನ್ನೂ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾನೇ ಬರ್ತಿದೆ. ಎಕ್ಸ್ಟ್ರಾ ಬಂದರೆ ಪರವಾಗಿಲ್ಲ, ನಿಮಗೆ ಟೈಟ್ ಆಗದೆ ನೋಡ್ಕೊಳ್ಳಿ. ನೋಡಿ ಒಂದು 1/4 ಇಂಚಿಗಿಂತ ಕಡಿಮೆನೇ ನನಗೆ ಎಕ್ಸ್ಟ್ರಾ ಬರ್ತಿದೆ. ಸೊ ನನಗಿಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಟೈಟ್ ಆಗ್ದಂಗೆ ನೋಡ್ಕೊಳ್ಳಿ. ಒಂಚೂರು ಲೂಸ್ ಆದರೂ ಪರವಾಗಿಲ್ಲ, ಟೈಟ್ ಆಗಬಾರ್ದು. ನೋಡಿ ಕಾಣಿಸ್ತಿದೆಯಾ ನಿಮಗೆ? ನನಗೆ 1 ಲೈನ್ 1.5 ಲೈನ್ ಅಷ್ಟು ಜಾಸ್ತಿ ಬರ್ತಿದೆ, ಸಾಕು ನನಗಷ್ಟೇ. ಸೊ ಈಗ ನಾನು ಬ್ಯಾಕ್ ಪಾರ್ಟ್ ಎಲ್ಲ ಮುಗೀತು. ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇಲ್ಲಿಂದ ನೀಟಾಗಿ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಡಾಟ್ ಲೆಂತು ಡೀಪ್ ನೆಕ್ ಜಾಸ್ತಿ ಡೀಪ್ ಇದ್ದಾಗ ನೀವು ಕಡಿಮೆನೇ ತಗೊಳ್ಳಿ ಡಾಟ್ ಲೆಂತನ. ನೋಡಿ ನಾನು 3.5 ಇಂಚು ಡಾಟ್ ಲೆಂತ್ನ ತಗೊಳ್ತಾ ಇದ್ದೀನಿ. ಸೊ 3.5 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. 1/2 ಇಂಚ್ ಮಾರ್ಜಿನ್ ಈ ಕಡೆಗೆ, 1/2 ಇಂಚ್ ಮಾರ್ಜಿನು ಈ ಕಡೆಗೆ. ಸೊ ಇಲ್ಲ ನನಗೆ ಡಾಟ್ ಬೇಡ ಅನ್ನೋರು ಡಾಟ್ನ ಸ್ಕಿಪ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ.
ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟು ಕೊಡ್ತಿದ್ದೀನಿ ಫ್ರಂಟಲ್ಲಿ. ಒಂದು ಲೈನಷ್ಟು ಇಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೊಂಡೆ ನಾನು. ಈ ರೀತಿ ಈಗ ನಾನು ಶೋಲ್ಡರ್ ಸ್ಲೋಪ್ನ ಕಟ್ ಮಾಡ್ಕೊಳ್ತೀನಿ. ಇದು ನಾನು ಮಾರ್ಜಿನ್ ಸಮ ಇಲ್ಲ ಅಂತ ಹಾಕಿರುವಂತಹ ಲೈನು, ಇದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಕ್ಕೆ ಕ್ಲೋಸಿಂಗ್ ಕಡೆ ನಮ್ಮ ಕಡೆ ಹಾಕೊಳ್ಳೋಣ. ಕ್ಲೋಸಿಂಗ್ ಅನ್ನೋದು ನಮ್ಮ ಸೈಡ್ ಬರೋ ಥರ. ಸೊ ನೋಡಿ, ಇದಕ್ಕೆ ನಾವು ಉಪ್ಪಟ್ಟಿಗೆ ಐಪಟ್ಟಿಗೆ ಮಾರ್ಜಿನ್ನು ಅವಶ್ಯಕತೆ ಇಲ್ಲ. ಸೊ ಮಾರ್ಜಿನ್ನ ನಾವು ಮೈನಸ್ ಮಾಡಿ ಇಲ್ಲಿ ತಗೋಬೇಕಾಗತ್ತೆ. ನೋಡಿ, ಮಾರ್ಜಿನ್ನ ಮೈನಸ್ ಮಾಡಿ ತಗೊಳ್ತಾ ಇದ್ದೀನಿ. ಇದು ಹೇಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫ್ರಂಟಲ್ಲೂ ನಾನು ಡೀಪ್ ನೆಕ್ ಅಲ್ಲ, ಬೋಟ್ ನೆಕ್ಕೆ ಸ್ಟಿಚ್ ಮಾಡ್ತಿರೋದು. ಸೇಮ್ ನಾವು ಶೋಲ್ಡರ್ ಬ್ಯಾಕಲ್ಲಿ ಎಷ್ಟು ತೊಗೊಂಡ್ವಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. 7 ಇಂಚಸ್ಸು. ಫ್ರಂಟಲ್ಲೂ ನಾನು ಸೇಮ್ 7 ಇಂಚಸ್ಸೇ ತೊಗೊಳ್ತೀನಿ. ನೋಡಿ, ಫ್ರಂಟಲ್ಲಿ ಏನಪ್ಪ ವ್ಯತ್ಯಾಸ ಮಾಡ್ತೀವಿ ಅಂದರೆ, ಲೆಂತಲ್ಲಿ ಇದಕ್ಕಿಂತ ನಾನು 1 ಇಂಚಷ್ಟು ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿದೆ. ಲೆಂತಲ್ಲಿ ಎಕ್ಸ್ಟ್ರಾ 1 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಸೈಡು ಸೇಮು. ಸೊ ಸೈಡಲ್ಲೂ ಸೇಮ್ ಮಾರ್ಕಿಂಗ್ ಮಾಡಿಕೊಂಡು ಈ ಒಂದು ಲೈನಿಂಗ್ನ ನಾನು ತೆಗೆದುಬಿಡ್ತೀನಿ. ಈಗ ನೋಡಿ, ಸೇಮ್ ಬ್ಯಾಕಲ್ಲಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ 7 ಇಂಚಸ್ಸು, ಫ್ರಂಟಲ್ಲೂ ಕೂಡ ಸೇಮ್ 7 ಇಂಚಸ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಡೌನಿಂಗ್ ಬರೋಷ್ಟೊತ್ತಿಗೆ ನೋಡಿ, ಇಲ್ಲಿ ನಾನು 6.5 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 7 ಇಂಚಸ್ ಅಲ್ವಾ, ಇಲ್ಲಿ 1/2 ಇಂಚು ಕಡಿಮೆ ಮಾಡಿ ತಗೊಳ್ತೀನಿ. ಸೊ 1/2 ಇಂಚು ಕಡಿಮೆ ಮಾಡಿ ತಗೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಈಗ ಚೆಸ್ಟಲ್ಲಿ ಮಾರ್ಕ್ ಮಾಡೋದಾದರೆ, ಇವರೇ ಒಂದು ಚೆಸ್ಟ್ ಬಂದು 35 ಇಂಚಸ್ ಅಲ್ವಾ, 35 ಇಂಚಸ್ಗೆ ನಾನು 1 ಇಂಚ್ ಲೂಸಿಂಗ್ ಆ್ಯಡ್ ಮಾಡ್ತೀನಿ. 36 ಇಂಚಸ್ ಆಗುತ್ತೆ. 36 ಇಂಚಸ್ನ ಡಿವೈಡೆಡ್ ಬೈ, ನೋಡಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 36 ಇಂಚಸ್ ಆಗುತ್ತೆ. ಒಂದು ಫೋಲ್ಡ್ ಮಾಡಿಕೊಂಡ್ರೆ 18 ಬರುತ್ತೆ. ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ, ನಿಮಗೆ 9 ಇಂಚ್ ಅನ್ನೋದು ಬರುತ್ತೆ. 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 9 ಇಂಚಸ್ಗೆ ಒಂದು ಮಾರ್ಕು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಯರ್ ಆಯ್ತಲ್ಲ? ಇಲ್ಲ ನೀವು ಲೂಸಿಂಗ್ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ 3/4 ಇಂಚು ಪ್ರಿನ್ಸಸ್ ಕಟ್ಟಿಗೆ ಆ್ಯಡ್ ಮಾಡಿಕೊಂಡ್ರು ಸಾಕು. ನಿಮಗೆ ಇಲ್ಲಿ ಆರ್ಮೋಲ್ ಹತ್ರ ಟೈಟ್ ಬರ್ತಿದೆ ಅಂತಂದರೆ ನೀವು ಲೂಸಿಂಗ್ನ ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಮಗೇನು ಟೈಟ್ ಬರ್ತಿಲ್ಲ, ನಾವು 3/4 ಇಂಚ್ ಪ್ರಿನ್ಸಸ್ ಕಟ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಮಾರ್ಜಿನ ಬಿಟ್ಟಿದ್ದೀವಿ, ನಮಗೇನು ಟೈಟ್ ಬರ್ತಿಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು. ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಪ್ಲಸ್ ಆರ್ಮೋಲಲ್ಲಿ ನಿಮ್ಗೆ ಯಾವುದೇ ರೀತಿ ಕ್ಲಾತ್ ಹಿಡ್ದಂಗೆ ಎಲ್ಲ ಆಗೋದಿಲ್ಲ. ಸೊ ಹಾಗಾಗಿ 3/4 ಇಂಚನ್ನ ಪ್ಲಸ್ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವರ ಒಂದು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಅಫೆಕ್ಸ್ ಪಾಯಿಂಟ್ ಬಂದು ಇವ್ರಿಗೆ 9.5 ಇಂಚ್ ಇದೆ. ನಾನಿಲ್ಲಿ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 9.5 ಇಂಚ್ ಇದೆ, ನಾನು 10 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇವರ ಒಂದು ಚೆಸ್ಟ್ ಬಂದು 35 ಇದೆ. ಚೆಸ್ಟ್ ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. ಎಷ್ಟು ಬರುತ್ತೋ ಅಷ್ಟನ್ನು ನಾವಿಲ್ಲಿ ಅಫೆಕ್ಸ್ ಟು ಅಫೆಕ್ಸ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, 35 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. 3.5 ಬರುತ್ತೆ. 3.5 ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾರ್ಜಿನು ಬೇಕಾಗತ್ತಲ್ಲ ನಮಗೆ, ಹಾಗಾಗಿ ನಾನಿಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗಲಿ ಅಂತ ಇಲ್ಲಿ ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ 1/2 ಇಂಚ್ ಕಡಿಮೆ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಸೊ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನಾನು ನೋಡಿ 2 ಇಂಚಸ್ನ ಡಾಟ್ ಬಿಡ್ತಾ ತೊಗೊಳ್ತಿದ್ದೀನಿ. ಇದು ಹೆವಿ ಸೈಜ್ ಏನಲ್ಲ, ಬಸ್ ಸೈಜ್ ಬಂದು, ಹಾಗಾಗಿ 2 ಇಂಚನ್ನ ನಾನು ಡಾಟ್ ಬಿಡ್ತಾಗಿ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಸೊ ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇವರ ಒಂದು ರೆಡಿ ಶೋಲ್ಡರ್ ಬಂದು 3 ಇಂಚಸ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ, 2 ಇಂಚಸ್ಸು. ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗಂತ ನಾನು ಇಲ್ಲಿ 1/2 ಇಂಚ್ ಡೌನಿಂಗ್ ತೊಗೊಳ್ತೀನಿ. ಇಲ್ಲಿ ಅಗೈನ್ 2.5ಗೆ ಮಾರ್ಕ್ ಮಾಡಿ ಶೋಲ್ಡರ್ ಸ್ಲೋಪ್ನ ಕೊಟ್ಬಿಡ್ತೀನಿ ಈ ರೀತಿ. ಈಗ ನಾವು ರೆಡಿ ಎಷ್ಟು ನಮಗೆ ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ರೆಡಿ 2 ಬೇಕು, ನಾನು 3 ಇಂಚಸ್ಗೆ ಮಾರ್ಕ್ ಮಾಡಿದ್ದೆ ಬ್ಯಾಕಲ್ಲಿ. ಸೇಮ್ ಫ್ರಂಟಲ್ಲೂ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನನಗೆ 3.5 ಬೇಕು ನನಗೆ ರೆಡಿ ಅನ್ನೋದು. ರೆಡಿ ನಮಗೆ 3.5 ಇಟ್ಕೊಂಡ್ರೆ ರೆಡಿ ಅನ್ನೋದು ನಮಗೆ 3 ಇಂಚಸ್ ಬರುತ್ತೆ. ಇಲ್ಲೂ ಬಿಡ್ತು ನಾನು 4 ಇಂಚ್ ತೊಗೊಂಡಿರ್ತೀನಿ. ಸೇಮ್ 4 ಇಂಚ್ ಇಲ್ಲೂ, ಸೇಮ್ 4 ಇಂಚು ಇಲ್ಲೂ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ನಾವು ಬೋಟ್ ನೆಕ್ ಶೀಟ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ,
ಈ ರೀತಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡಿಕೊಂಡೆ ನಾನು. ಆರ್ಮೋಲ್ ಲೈನ್ ಮಿಡ್ಲಿಗೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಶೋಲ್ಡರ್ ಸ್ಲೋಪ್ನ ತೊಗೊಳ್ದೆ ನಾನು 6.5 ತೊಗೊಂಡಿದ್ದೆನಲ್ಲ. ಸೊ ಇಲ್ಲೊಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ 6 ಇಂಚಸ್ ಬರ್ತಿದೆಯಲ್ಲ, ನಾವು ಚೆಕ್ ಮಾಡ್ಕೊಳ್ಳೋಣ. ನನಗೆ ಫ್ರಂಟಲ್ಲೂ 7 ಇಂಚಸ್ಸೇ ಬೇಕು, ಬ್ಯಾಕಲ್ಲೂ 7 ಇಂಚಸ್ಸೇ ಬೇಕು. ಸೊ 7 ಇಂಚಸ್ ಬರುತ್ತಾ ಅಂತ ಚೆಕ್ ಮಾಡಿಕೊಂಡು ನೋಡಿ. ಇವಾಗ ನಾವೇನು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತೀವೋ 1/2 ಇಂಚು ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲಿ ಬರುತ್ತೋ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಡಾಟಿಗೆ ಹೋಗುತ್ತೆ, ಅದು ನಾವು ಮೈನಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಟೇಪ್ನ ಇಟ್ಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ಎಷ್ಟು ಜಾಸ್ತಿ ಬರ್ತಿದೆ ಅಂತ ನೋಡಿ. ಇಲ್ಲಿ ನಮಗೆ 1/2 ಇಂಚಷ್ಟು ಮೈನಸ್ ಆಗುತ್ತೆ ಪ್ಲಸ್ ಸ್ಟಿಚ್ಚಿಂಗ್ ಮಾರ್ಜಿನ್ಗೂ ಹೋಗುತ್ತೆ. ಟೋಟಲ್ ನಾನಿಲ್ಲಿ 1 ಇಂಚ್ ಮೈನಸ್ ಮಾಡ್ತೀನಿ. ನೋಡ್ಕೊಳ್ಳಿ, 1 ಇಂಚು ಇಲ್ಲಿಂದ ಇಲ್ಲಿಗೆ ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿಂದ ಚೆಕ್ ಮಾಡ್ತೀನಿ. ಈಗ 2 ಇಂಚಸ್ ಬರುತ್ತೆ. 2 ಇಂಚಸ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಅಲ್ಲಿಗೂ ನನಗೆ ಜಾಸ್ತಿನೇ ಬರ್ತಿದೆ. ಇಲ್ಲೇನು ಜಾಸ್ತಿ ಬರ್ತಿದೆ ಅದನ್ನ ನಾನಿಲ್ಲಿ ಡಾಟಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಇಲ್ಲಿಂದ ಈ ರೀತಿ ಆರ್ಮೋಲ್ ಕಡೆಗೆ ಶೇಪ್ನ ಕೊಡೋಣ. ಸೊ ಇಲ್ಲಿ ನಾನು ನೋಡಿ ಇಲ್ಲಿ 2 ಇಂಚಸ್ ಬಿಟ್ಟು ತಗೊಂಡಲ್ಲ, ಡಾಟ್ ಬಿಡ್ತು ಅದನ್ನು 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಇದು ಅಫೆಕ್ಸ್ ಪಾಯಿಂಟು. ಇಲ್ಲಿಂದ ಈ ರೀತಿ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತಿರೋದು. ಇಲ್ಲಿ 1/2 ಇಂಚಷ್ಟು ಮಾರ್ಜಿನ್ ಇಲ್ಲಿಂದ ಅಗೈನ್ ನಾವು ಈ ರೀತಿ ಶೇಪ್ನ ಕೊಡೋಣ. ಕ್ಲಿಯರ್ ಆಯ್ತಲ್ಲ. ಮತ್ತು ಇದು ಡಾಟ್ ನಾವು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಇಲ್ಲೆಷ್ಟು ನಮಗೆ 1/2 ಇಂಚು ಕಂಪಲ್ಸರಿ ಬೇಕಾಗುತ್ತೆ. ಇಷ್ಟು ಹೋದಾಗ ನಮಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ನೋಡಿ ನನಗೆ ಹತ್ರ 7.75 ಬರ್ತಿದೆ ಫ್ರಂಟಲ್ಲಿ. ಈಗ ನೋಡಿ ಇಲ್ಲಿಂದ 2 ಇಂಚಸ್ಸು ಪ್ರಿನ್ಸಸ್ ಕಟ್ ಅಟ್ಯಾಚಿಗೆಲ್ಲ ಬೇಕಾಗುತ್ತಲ್ಲ, ಹಾಗಾಗಿ ಇಲ್ಲಿ 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1.5 ಇಂಚು ಮೇಲ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ ಇಲ್ಲಿಂದ 1.5 ಇಂಚು ಈ ರೀತಿ ಮೇಲಕ್ಕೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿಂದ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಬೇಡ ಅಂದರೆ ನಾವು ಈ ರೀತಿ ಎಲ್ಲ ಕಟ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸುಕನ್ಯಾ ಅನ್ನೋರು ಕಮೆಂಟ್ ಮಾಡಿದರು. ಸೊ ನನಗೆ ಆರ್ಮೋಲಲ್ಲಿ ಫ್ರಂಟ್ ಡೀಪ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ ಕಟ್ ಮಾಡಿದ್ದೀನಿ ಮೇಡಮ್. ಅದರಲ್ಲಿ ನನಗೆ ಆರ್ಮೋಲಲ್ಲ ಸ್ಲೀವ್ಸಲ್ಲಿ ಒಂದು ಹೆಚ್ಚು ಕಡಿಮೆ ಬರ್ತಿದೆ ಏನು ಮಾಡೋದು ಅಂತ ಕಮೆಂಟ್ ಮಾಡಿದರು. ಸೊ ಆ ಕಮೆಂಟ್ನ ನಾನು ಇವಾಗ ಕ್ಲಿಯರ್ ಮಾಡ್ತೀನಿ. ಸೊ ನೀವು ಈ ಥರ ಆರ್ಮೋಲ್ನ ಕಟ್ ಮಾಡ್ಕೊಂಡ್ಮೇಲೆ ಸ್ಲೀವ್ ಕಟ್ ಮಾಡಬೇಕಾದ್ರೆ ಆ ಒಂದು ಈ ಫ್ರಂಟು ಬ್ಯಾಕ್ದು ನಿಮಗೆ ಆರ್ಮೋಲ್ ಹತ್ರ ಸ್ಲೀವ್ಸು ಹೆಚ್ಚು ಕಡಿಮೆ ಯಾಕೆ ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇಷ್ಟು ಫ್ರಂಟ್ ಪಾರ್ಟು. ಈಗ ನಾನು ಮಾರ್ಕಿಂಗ್ ಏನಿದೆಯೋ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ತೀನಿ. ನಮ್ಗೆ ಯಾವುದೇ ಕ್ಯಾಲ್ಕುಲೇಷನ್ ಬೇಡ ಅನ್ನೋರು ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ. ಈಸಿಯಾಗಿ ನಿಮಗೆ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೋದು. ನೋಡಿ ಇದು ಸ್ವಲ್ಪ ಎಕ್ಸಸ್ಸೇ ಬಿಡ್ತೀನಿ ನಾನು, ಯಾಕಂದರೆ ನಾನಿಲ್ಲಿ ಮೆಷರ್ ಮಾಡ್ಕೊಂಡಿಲ್ಲ. ಮರ್ತ್ಬಿಟ್ಟೆ ಸೇಮ್ ನೋಡಿ ಇಲ್ಲಿಂದ ಎಷ್ಟಿದೆ ಅಂತ ಲೆಂತ್ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ 12.25 ಬರ್ತಿದೆ. ಇಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಬರ್ತಿದೆ ಅಂತ. ನೋಡಿ ಇಲ್ಲೂ ಕೂಡ ಸೇಮ್ ಬರ್ತಿದೆ, ನನಗೇನು ಹೆಚ್ಚು ಕಡಿಮೆ ಬರ್ತಾಯಿಲ್ಲ. ಹಾಗಾಗಿ ನಾನು ಸೇಮ್ ಇದು ಹೇಗಿದೆಯೋ ಹಾಗೆಯೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ನಮಗೆ ಹೆವಿ ಬಸ್ಟ್ ಸೈಜ್ ಅಲ್ಲ ಇದು, ಹಾಗಾಗಿ ನಮಗೆ ಏನು ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಹೆವಿ ಬಸ್ಟ್ ಸೈಜ್ ಇದ್ದಾಗ ಅಪ್ಪರ್ ಚೆಸ್ಟು ಮತ್ತು ಮಿಡ್ಲ್ ಫುಲ್ ಬಸ್ಟಿಗೂ ಚೇಂಜಸ್ ಬಂದಾಗ ನಮಗೇನಾಗುತ್ತೆ ಅಂದರೆ ವೇರಿಯೇಷನ್ ಅನ್ನೋದು ಬರುತ್ತೆ. ಆವಾಗ ನಾವು ಚೇಂಜಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಸುಮಾರಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ಅಂತ. ಪರ್ಫೆಕ್ಟಾಗಿ ಪ್ರೊಫೆಷನಲ್ ಮೆಥಡಲ್ಲಿ ನಾನು ಪ್ರಿನ್ಸಸ್ ಕಟ್ನ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಸಿಂಪಲ್ ಆಗು ಪ್ರಿನ್ಸಸ್ ಕಟ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ್ದು ಈಸಿ ಅನಿಸಿದ್ರೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು, ಸ್ಟಿಚ್ ಮಾಡ್ಕೋಬೋದು. ನೋಡಿ ಇಲ್ಲಿ ಪಾಯಿಂಟ್ ಬರಬಾರ್ದು, ನೀಟಾಗಿ ಈ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ನೋಡಿ ಇದು ಕೂಡ ಅಷ್ಟೇ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬಂದಿದೆ. ಅಫೆಕ್ಸ್ ಪಾಯಿಂಟ್ಗೆ ಮಾರ್ಕ್ ಮಾಡಿ ನ್ಯಾಚ್ ಹಾಕೊಳ್ಳಿ. ಇಲ್ಲೂ ಸೇಮ್ ಅಫೆಕ್ಸ್ ಪಾಯಿಂಟ್ಗೆ ನ್ಯಾಚ್ ಹಾಕೊಳ್ಳಿ. ನಿಮ್ಗೆ ಡೌಟ್ ಬರ್ಬೋದು ಮೇಡಮ್ ಪೇಪರ್ ಮೇಲೆ ಕಟ್ ಮಾಡ್ಬೋದಲ್ಲ, ನೀವು ಪೇಪರ್ ಮೇಲೆ ಕಟ್ ಮಾಡ್ತಿರಲ್ಲ ಅಂತ. ಸೊ ಪೇಪರ್ ಮೇಲೂ ಕಟ್ ಮಾಡ್ಕೋಬೋದು, ಈ ರೀತಿ ಕ್ಲಾತ್ ಮೇಲೂ ಕೂಡ ಕಟ್ ಮಾಡ್ಕೋಬೋದು. ಅಂದರೆ ಇದು ಹೆವಿ ಸೈಜ್ ಏನೂ ಅಲ್ಲ, ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ ಕ್ಲಾತ್ ಮೇಲೇ ಕಟ್ ಮಾಡ್ತಾಯಿದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಫೆಕ್ಸ್ ಪಾಯಿಂಟು. ಹೆವಿ ಸೈಜ್ ಆದಾಗ ನಿಮ್ಗೆ ಏನಾಗುತ್ತೆ
ಡೈರೆಕ್ಟಾಗಿ ನೀವು ಬಟ್ಟೆ ಮೇಲೆ ಕಟ್ ಮಾಡಿಕೊಂಡ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಸೊ ಹಾಗಾಗಿ ನೀವು ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಹಾಕ್ತಿರಲ್ಲ, ಆವಾಗ ನಮಗೇನಾಗುತ್ತೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಕೂರುತ್ತೆ. ಹೆವಿ ಸೈಜ್ ಇದ್ದಾಗ ನೀವು ಆ ರೀತಿ ಮಾಡ್ಕೊಳ್ಳಿ. ನಿಮಗೆ ಹೆವಿ ಸೈಜ್ ಇಲ್ಲ ಅಂತಂದರೆ ಈಸಿಯಾಗಿ ಇದೇ ಮೆಥಡಲ್ಲಿ ನೀವು ಕಟ್ ಮಾಡ್ಬೋದು. ನೋಡಿ ಫ್ರಂಟ್ ಪಾರ್ಟು ಕಟ್ಟಿಂಗ್ ಆಯಿತು. ಇದನ್ನ ಅಟ್ಯಾಚ್ ಮಾಡೋಕ್ಕೆ ನಮಗೆ 1/2 ಇಂಚಷ್ಟು ಮಾರ್ಜಿನ್ ಹೋಗುತ್ತೆ. ಓಕೆನಾ? ಇವಾಗ ಒಂದು ಸಲ ಚೆಕ್ ಮಾಡ್ತೀನಿ. 1/2 ಇಂಚ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚ್ ಇದೆ. ಆರ್ಮೋಲ್ ಇವಾಗ ಒಂದು ಸಲ ಚೆಕ್ ಮಾಡ್ತೀನಿ. ನೋಡಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ಬಿಟ್ಟು ನೋಡಿ 1/2 ಇಂಚ್ ಮಾರ್ಜಿನಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಅಲ್ಲಿಗೂ ನನಗೆ ಈ ಸ್ಟಿಚಿಂಗ್ ಹೋದಾಗ ನನಗೆ 7.5 ಬರುತ್ತೆ. 7.5 ಅನ್ನೋದು ಫ್ರಂಟಲ್ಲಿ ಬರುತ್ತೆ, ಬ್ಯಾಕಲ್ಲಿ 7.25 ಬರುತ್ತೆ. ಅಂದರೆ ನಂಗೆ ಆರ್ಮೋಲ್ ಸ್ವಲ್ಪ ಲೂಸಿಂಗ್ ಇದೆ. ಸೊ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಲೂಸಿಂಗ್ ಇದ್ರೂ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನನಗೆ ರೆಡಿ ಅನ್ನೋದು ಎಷ್ಟು ಬೇಕು, ಫ್ರಂಟಲ್ಲಿ 7.5, ಬ್ಯಾಕಲ್ಲಿ 7.25. ನೋಡಿ ಇಲ್ಲಿ ಫ್ರಂಟ್ಗೂ ಬ್ಯಾಕ್ಗೂ ನಮಗೆ ಡಿಫ್ರೆನ್ಸ್ ಅನ್ನೋದು ಬಂದಿದೆಯಲ್ಲ. ಸೊ ನಾವು ಯಾವ ರೀತಿ ಇದನ್ನು ಕಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನಾನು. ಸುಕನ್ಯಾ ಸಿಸ್ಟರ್ ನನಗೆ ಕಮೆಂಟ್ ಮಾಡಿರಲ್ಲ. ಸೊ ನೀವು ನೋಡ್ಕೊಳ್ಳಿ ನೀವು ಯಾವ ರೀತಿ ನಾನು ಕಟ್ ಮಾಡ್ತೀನಿ ಅಂತ. ಈಗ ನಂಗೆ ಸ್ಲೀವ್ ಲೆಂತ್ ಬೇಕಾಗಿರೋದು 10.5 ಇಂಚ್ ರೆಡಿ. ನಾನು 11.5 ಇಂಚ್ ತೊಗೊಳ್ತಿದ್ದೀನಿ. ಓಕೆನಾ? ಸೊ 11.5 ಇಂಚ್ನ ತೊಗೊಂಡು ½ ಇಂಚ್ ಎಕ್ಸ್ಟ್ರಾನೇ ತೊಗೊಳ್ತೀನಿ ನಾನಿಲ್ಲಿ. ಯಾಕೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ 1/2 ಇಂಚು. ಸೊ ಇಲ್ಲಿಂದ ನಿಮಗೆ 7.5 ಇಂಚು ನಿಮಗೆ ಇಲ್ಲಿ ಸಿಗಬೇಕು, ಎಕ್ಸ್ಟ್ರಾ ಮಾರ್ಜಿನ್ ಸಿಗಬೇಕು. ಅಲ್ಲಿವರೆಗೂ ನೀವು ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ನೋಡಿ ನನಗೆ ಇಲ್ಲಿ ಸಿಗುತ್ತೆ, ಹಾಗಾಗಿ ನಾನಿಲ್ಲಿ ಫೋಲ್ಡಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ರೆಡಿ. ನನಗೆ 10.5 ಬೇಕು. ನಾನು 12ನ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಸೇಮ್ 12 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಇವರ ಒಂದು ಚೆಸ್ಟ್ ಬಂದು 35 ಇದೆ. ಡಿವೈಡೆಡ್ ಬೈ 10 ಮಾಡಿದಾಗ ಎಷ್ಟು ಬಂತು ನನಗೆ 35 ಡಿವೈಡೆಡ್ ಬೈ 10 3.5 ಬರುತ್ತೆ. 3.5 ನಾನಿಲ್ಲಿ ಕ್ಯಾಪ್ ಇದು ಡೌನಿಂಗ್, ಸ್ಲೀವ್ ಡೌನಿಂಗ್ ಅಂತ ಕ್ಯಾಪ್ ಡೌನಿಂಗ್ ಅಂತಲೂ ಕರೀತಾರೆ, ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ನೋಡಿ 7.5ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನು. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ಓಕೆನಾ? ಬಟ್ಟೆ ಇನ್ನೊಂದು ಸ್ವಲ್ಪ ಆ ಕಡೆ ತೊಗೊಳ್ತೀನಿ, ಯಾಕಂದರೆ ನನಗೆ ಕ್ಲಾತ್ ಇಲ್ಲಿದೆ, ಪೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ. ನೋಡಿ ಇಲ್ಲಿಂದ 5.5, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ನಾನು 2 ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಈಗ ನೋಡಿ ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ ಶೇಪ್ ಏನಿದೆಯೋ ಇಲ್ಲೂ ಕೂಡ ನೋಡಿ ನಾನು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿಲ್ಲ. ಈ ಬ್ಲೌಸ್ ನಾನು ಅರ್ಜೆಂಟಾಗಿ ಕೊಡಬೇಕು. ಸೊ ಹಾಗಾಗಿ ಗಡಿ ಬಿಡಿ ಕಟ್ ಮಾಡ್ತಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಇಲ್ಲಿ ಸ್ವಲ್ಪ ಈ ರೀತಿ ಕ್ರಾಸಾಗಿ ಹೋಗಿ. ಈಗ ನಾನಿಲ್ಲಿ ಪಫ್ನ ಕೊಡೋದಕ್ಕೆ ನೋಡಿ 2.5 ಇಂಚು ತಗೊಳ್ತಾ ಇದ್ದೀನಿ ಕ್ಲಾತು. ಇಲ್ಲೂ ಕೂಡ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಅಗೇನ್ ಇಲ್ಲೂ ಕೂಡ 2.5 ಇಂಚು. ಬಿಗಿನರ್ಸ್ ಆದರೆ ನೀವು ಈಸಿಯಾಗಿ ಈ ಒಂದು ಸ್ಲೀವ್ ಮೆಥಡ್ನ ಫಾಲೋ ಮಾಡ್ಬೋದು. ಸೊ ಇದೇ ಶೇಪ್ ಸ್ಕೇಲ್ ಯೂಸ್ ಮಾಡಿ ಯಾವ ರೀತಿ ನಾವಿಲ್ಲಿ ನೋಡಿ 2.5 ಇಂಚು ಇಲ್ಲೆಲ್ಲ ಬಂದಿದ್ದು ನಮಗೆ. ನೋಡಿ 2.5 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಂಡವಲ್ಲ, ಇಲ್ಲಿಂದ ನಾನಿಲ್ಲಿ ಮಿಡ್ಲಿಗೆ ಇದೇನಿದೆಯೋ ನೋಡಿ ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಜಾಯಿನ್ ಮಾಡಿಸ್ತೀವಿ. ನೋಡಿ ಈಸಿಯಾಗಿ ನಾವು ಶೇಪು ಸ್ಕೇಲ್ನ ಯೂಸ್ ಮಾಡಿ ನಾವು ಇದನ್ನು ಕೂಡ ಮಾರ್ಕ್ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಬಫ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಯಾಕೆ ನಾನು ½ ಇಂಚ್ ತೊಗೊಂಡಿದ್ದೀನಿ ಅಂದರೆ ಇದು ನಮಗೆ ಕ್ರಾಸ್ ಹೋಗಿದೆಯಲ್ಲ, ಇದೆಷ್ಟು ಕ್ರಾಸ್ ಹೋಗಿದೆ ಚೆಕ್ ಮಾಡಿಕೊಂಡು ನೋಡಿ ಇಷ್ಟು ಕ್ರಾಸ್ ಹೋಗಿದೆ. ಈ ಕ್ರಾಸ್ನ ನಾನಿಲ್ಲಿ ಕೊಡ್ತೀನಿ. ಅರ್ಥ ಆಯ್ತಲ್ಲ? ಇಲ್ಲಿಂದ ನೋಡಿ ಶೇಪ್ ಅನ್ನೋದು ಈ ರೀತಿ ತೊಗೊಳ್ತೀನಿ. ಈ ರೀತಿ ಶೇಪ್ನ ಕೊಟ್ಟು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಸ್ಲೀವ್ಸು. ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈಸಿಯಾಗಿ ನಾವು ಈ ಒಂದು ಫ್ರಿಲ್ಸ್ ಕೊಟ್ಟು ಎಲ್ಬೋ ಪಫ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಇಲ್ಲಿ ಸೆಂಟ್ರಲ್ ಒಂದು ಮ್ಯಾಚ್ ಹಾಕ್ಕೊಳ್ಳಿ. ಈಗ ಫ್ರಂಟ್ ಶೇಪ್ನ ಕೊಡ್ತೀನಿ. ನೋಡಿ ಇಲ್ಲಿಂದ ಇದೇನು ನಾವು ಪಫ್ಗಂತ ಬಿಟ್ಟಿದ್ದೀವೋ 2.5 ಇಂಚು ಅಲ್ಲಿಂದ ಸ್ವಲ್ಪ ಲೈಟಾಗಿ ರೀತಿ
ಕಟ್ ಮಾಡ್ಕೊಳ್ಳಿ. 1/2 ಇಂಚ್ ಸಾಕು. ಎಷ್ಟು ಸ್ಲೀವ್ಸ್ ಕಟ್ಟಿಂಗು ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಮತ್ತೆ ಸುಕನ್ಯಾ ಅವ್ರಿಗೆ, ನೀವೀಗ ಈ ಥರ ಸ್ಲೀವ್ಸ್ಗೆ ಮಾರ್ಕಿಂಗ್ ಮಾಡ್ಕೊಂಡ್ರಲ್ವ, ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ 7.5 ಇಂಚ್ಗೆ ನಾವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ. ಸೊ ಎಕ್ಸ್ಪ್ಲೈನ್ ಮಾಡೋದು ಮತ್ತೆ ಇವಾಗ ಮಾಡ್ತೀನಿ ನೋಡಿ. ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ಚೆಕ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂತ ನೋಡಿ. ಈ ಲೈನ್ ಏನಿದೆಯೋ ನೋಡಿ 7.5 ಬರ್ತಿದೆ ನಮಗೆ. ಸೊ ನೀವು ಇಲ್ಲಿ ಬ್ಯಾಕ್ 7.5, ಫ್ರಂಟು 7.25, ಸಾರಿ ಫ್ರಂಟಲ್ಲಿ ನಮಗೆ 7.25 ಬರ್ತಿದೆ, ಇಲ್ಲಿಗೆ ಬ್ಯಾಕಲ್ಲಿ 7.25 ಅಂದರೆ ಇಲ್ಲಿಗೆ ಬರ್ತಿದೆ. 1/4 ಇಂಚ್ ನಮಗೆ ಹೆಚ್ಚು ಕಡಿಮೆ ಬರ್ತಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಇದು ಬ್ಯಾಕ್ಗೆ, ಇದು ಫ್ರಂಟ್ಗೆ. ಫ್ರಂಟ್ ನಾವು ಇಲ್ಲಿಂದ ಚೆಕ್ ಮಾಡಿಕೊಂಡ್ರೆ ನಮಗೆ 7.25 ಬರುತ್ತೆ. ಓಕೆನಾ ಅಂತ ಅಂದರೆ ನೋಡಿ, ನಾವು ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ ನಾವು ಲೆಕ್ಕ ಹಾಕೊಂಡಿದ್ದಲ್ಲ, ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ ನಾವಿಲ್ಲಿ ಲೆಕ್ಕ ಹಾಕೊಳ್ಳೋಣ. ನೋಡಿ 7.25 ಬಂತು ಅಂದರೆ ಇಲ್ಲಿ 7.25 ಬರ್ತಿದೆ. ಆ ಮಿಡ್ಲ್ಗೆ ತಗೊಳ್ಳಿ. ನಿಮಗೆ ಇವಾಗ ಏನಾದರೂ ಬ್ಯಾಕಲ್ಲಿ 9 ಇಂಚಸ್ ಬರ್ತಿದೆ ಎಕ್ಸಾಂಪಲ್ಗೆ, ಇಲ್ಲ ಬ್ಯಾಕಲ್ಲಿ 8.5 ಬರ್ತಿದೆ. ಓಕೆನಾ, ಫ್ರಂಟಲ್ಲಿ 9 ಇಂಚಸ್ ಬರ್ತಿದೆ ಅಂದರೆ 1/2 ಇಂಚ್ ಡಿಫ್ರೆನ್ಸ್ ಬರುತ್ತಲ್ಲ, 1/2 ಇಂಚು ಮಿಡ್ಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು 1/2 ಇಂಚು ಮಿಡ್ಲ್ಗೆ ಮಾರ್ಕ್ ಮಾಡ್ಕೊಂಡು ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟು ಬ್ಯಾಕಲ್ಲಿ ಲೆಂತಲ್ಲಿ ವ್ಯತ್ಯಾಸ ಬರೋದಿಲ್ಲ. ಸೊ ನಿಮಗೆ ಫ್ರಂಟಲ್ಲಿ 9.5 ಬರ್ತಿದೆ, ಬ್ಯಾಕಲ್ಲಿ ನಿಮಗೆ 8.5 ಬರ್ತಿದೆ, 1 ಇಂಚು ಗ್ಯಾಪ್ ಬರ್ತಿದೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ ನೋಡಿ. ಈಗ ನಮಗಿಲ್ಲಿ ಚೆಕ್ ಮಾಡ್ಕೊಳ್ಳಿ. ನಮಗಿಷ್ಟು ಅವಶ್ಯಕತೆ ಇರಲ್ಲ ನೋಡಿ, ಎಷ್ಟಿದೆ ನಮಗೆ. 1/2 ಇಂಚ್ ಮಾರ್ಜಿನ್ನ ಬಿಟ್ಟು ನಾನು ಇದನ್ನು ಕೌಂಟ್ ಮಾಡೋದು ಮರ್ತೆ ನೋಡಿ. ನನಗಿಲ್ಲಿ 6.25 ಅಷ್ಟೇ ಬರ್ತಿರೋದು. ನನಗಿದು ಕೂಡ ಅಗಲ ಆಗುತ್ತೆ. 6.25 ಅಂದರೆ ನನಗೆ ಇಲ್ಲಿಗೆ ಬರುತ್ತೆ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು ನೋಡಿ, ನನಗೆ ಇಲ್ಲಿಗೆ ಬರಬೇಕು. ಆ್ಯಕ್ಚುಲಿ ನಾನಿಲ್ಲಿ 1/2 ಇಂಚ್ ಮಾರ್ಜಿನ ಬಿಟ್ಟು ಲೆಕ್ಕ ಹಾಕಿ ನಾನು ಇದು ಕಟ್ ಮಾಡಿರೋದು. ಯಾಕಂದರೆ ನಾನು ಇಲ್ಲಿ ಪಫಲ್ಲಿ ಕೊಟ್ಕೊಳ್ತೀನಿ, ಸ್ವಲ್ಪ ಲೆಸ್ ಆದರೂ ಪರವಾಗಿಲ್ಲ ಅಂತ ನಾನು ಹೇಳ್ತಿರೋದು ನಿಮಗೆ. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಇಲ್ಲಿ 6.25 ಬಂತು ಬ್ಯಾಕಲ್ಲಿ, ಫ್ರಂಟಲ್ಲಿ ನಿಮಗೆ 7.25 ಬಂತು ಅಂದರೆ ನಿಮಗೆ 1 ಇಂಚ್ ಇಲ್ಲಿ ವ್ಯತ್ಯಾಸ ಬರುತ್ತೆ. ಬ್ಯಾಕ್ದು ಇಲ್ಲಿಗೆ ಬರುತ್ತೆ, ಫ್ರಂಟ್ದು ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳಿ. ಇಲ್ಲ ಫ್ರಂಟ್ದು ಇಲ್ಲಿಗೆ ಬರುತ್ತೆ, ಮಾರ್ಕ್ ಪೀಸ್ ಬೇರೆ ಎತ್ಕೊಂಡು ಚೆಕ್ ಮಾಡಿ ನೋಡಿ. ಫ್ರಂಟ್ದು ನಿಮ್ಗೆ ಇಲ್ಲಿಗೆ ಬರುತ್ತೆ, ಬ್ಯಾಕದು ಇಲ್ಲಿಗೆ ಬರ್ತಿದೆ. ಓಕೆನಾ, ಬ್ಯಾಕ್ ಇಲ್ಲಿ, ಫ್ರಂಟ್ ಇಲ್ಲಿ ಬರ್ತಿದೆ. ಇವಾಗ ನಾವು ಹೆಂಗೆ ಇದನ್ನು ಇದು ಮಾಡ್ಕೋಬೇಕಂದ್ರೆ ಮಿಡ್ಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಎರಡಕ್ಕೂ ಸೇರಿ ಮಿಡ್ಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಫೈನಲ್ಲು. ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನ ನೀವು ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫ್ರಂಟಲ್ಲೂ ಬ್ಯಾಕಲ್ಲೂ ನಿಮಗೆ ಒಂದೇ ಲೆವೆಲ್ಗೆ ಬರುತ್ತೆ. ಇಲ್ಲಿ ನಿಮಗೆ ವ್ಯತ್ಯಾಸ ಬರಲ್ಲ. ಒಂದ್ಸಲ ಈ ರೀತಿ ಕಟ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟು ನನಗೆ ಬೋಟ್ ನೆಕ್ ಕಟ್ಟಿಂಗು ಮುಗೀತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರಂಟ್ಗೆ, ಬ್ಯಾಕ್ಗೆ, ನೆಕ್ಗೆ, ಫ್ರಂಟು ಬ್ಯಾಕು ನೆಕ್ಗೆ ಮತ್ತು ಹ್ಯಾಂಡ್ಸ್ಗೆ ಪೋಟ್ಲಿ ಬಟನ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಪೋಟ್ಲಿ ಬಟನ್ನ ಕಟ್ ಮಾಡಿಕೊಂಡು ನಾನು ಸ್ಟಿಚಿಂಗ್ಗೆ ಬರ್ತೀನಿ. ನೋಡಿ, ಈ ಒಂದು ಮೇನ್ ಫ್ಯಾಬ್ರಿಕ್ ದೊಡ್ಡದಾಗೆ ಇದೆ. ಸೊ ಇದನ್ನು ನಾನು ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬಂದೆ. ಲೈನಿಂಗು, ಮೇನ್ ಫ್ಯಾಬ್ರಿಕ್ಕು, ಹಾಗೆಯೇ ಪೋಟ್ಲಿ ಬಟನ್ಸು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲ ಬೇಕು. ನೆಕ್ಗೆ ಮತ್ತು ಸ್ಲೀವ್ಸ್ಗೆ ಎರಡಕ್ಕೂ ನಮಗೆ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಯಾರಿಗೆಲ್ಲ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಕಷ್ಟ ಅನ್ನೋರು ಈಸಿಯಾಗಿ ಯಾವ ರೀತಿ ನಾನು ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೋಟ್ಲಿ ಬಟನ್ ಮಾಡೋಕ್ಕೆ ಬರಲ್ಲ ಅನ್ನೋರು ಬಿಗಿನರ್ಸ್ ಆದರೆ, ಸೊ ನಾನು ಸುಮಾರಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಪೋಟ್ಲಿ ಬಟನ್ಸ್ನ ಯಾವ ರೀತಿ ಥರ್ಮಾಕೋಲ್ ಆ್ಯಂಡ್ ಬಾಲ್ಸ್ನ ಯೂಸ್ ಮಾಡಿಕೊಂಡು ಪೋಟ್ಲಿ ಬಟನ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಪರ್ಫೆಕ್ಟಾಗಿ ಫಿನಿಶಿಂಗ್ ಸಮೇತ ಮತ್ತು ಅನ್ನೋ ವಿಡಿಯೋ ಡೀಟೇಲಾಗಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡಿ. ಸೊ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಇಲ್ಲಿ ನಾನು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀನೋ ನೆಕ್ ಅಟ್ಯಾಚ್ ಮಾಡೋದಕ್ಕೆ, ಸೊ ಅಲ್ಲಿ ಪೋಟ್ಲಿ ಬಟನ್ನ ಈವನ್ ವಿಡ್ತ್ ನಿಮಗೆ ಈವನ್ ಆಗಿರಬೇಕು. ಅದನ್ನು ನೋಡಿಕೊಂಡು ನೀವೆಷ್ಟು ಡಿಸ್ಟೆನ್ಸಿಗೆ ಇಡ್ತಿದ್ದೀರಾ ಅನ್ನೋದು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನಿಮ್ಗೆ 1/2 ಇಂಚಿಗೆ ಕೊಡ್ತಿದ್ರೆ 1/2 ಇಂಚಿಗೆ ಕೊಡಿ, 3/4 ಇಂಚಿಗೆ ಕೊಡ್ತೀರಾ 3/4 ಇಂಚಿಗೆ ಕೊಡಿ. ಈವನ್ ಆಗಿರಬೇಕು. ಇಲ್ಲ ನಮಗೆ ಅಷ್ಟು ಹತ್ರ ಬೇಡ, 1 ಇಂಚಿಗೆ 1.5 ಇಂಚಿಗೆ ಕೊಡ್ತೀವಿ ಅಂದ್ರೂ ಓಕೆ. ಸೊ ನೀವು ಪ್ರತಿಯೊಂದು ಪೋಟ್ಲಿ ಬಟನ್ನು ಕೊಡ್ಬೇಕಾದ್ರೆ ಈವನ್ ಆಗಿರಬೇಕು. ಅದು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ನ ಯೂಸ್ ಮಾಡ್ತಿಲ್ಲ. ಸೊ ಹಾಗಾಗಿ ನಾನು 1/2 ಇಂಚ್ ಮಾರ್ಜಿನ್ಗೆ ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಮಾರ್ಜಿನ್ನ ನಾನು ಬಿಟ್ಟಿದ್ದೀನಿ. ಸೊ ನಾನು ನೋಡಿ ಒಂದು 3/4 ಇಂಚ್ ಬಿಡ್ತಲ್ಲಿ ನಾನು ಈ ಒಂದು ಬಟನ್ಸ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ 3/4 ಇಂಚಿಗಿಂತೂ ಇನ್ನೂ ಕಡಿಮೆನೇ ಅಂತ ಅನ್ಕೋಬೋದು. ತುಂಬಾ ಪೋಟ್ಲಿ ಬಟನ್ಸ್ ಹಿಡಿಸ್ತು ನನಗೆ. ಸುಮಾರು ಒಂದು 85 ಇಂದ 90 ಪೋಟ್ಲಿ ಬಟನ್ಸ್ ಮಾಡ್ಕೊಂಡಿದ್ದೆ. ಸೊ ಅಷ್ಟೆಲ್ಲ ನನಗೆ ಫ್ರಂಟು, ಬ್ಯಾಕು ಮತ್ತು ಸ್ಲೀವ್ಸ್ಗೆ ಸರಿ ಹೋಯಿತು. ಸೊ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದು ಥರ್ಮಾಕೋಲ್ ಆ್ಯಂಡ್ ಬಾಲ್ಸ್ ಆಗಿರೋದ್ರಿಂದ ನಿಮಗೆ ಫೂಟ್ ಅನ್ನೋದು ಅದ್ರ ಮೇಲೆ ಹೋದ್ರೂ ಏನೂ ಆಗೋದಿಲ್ಲ. ಸೊ ನೀವೇನು ಟೆನ್ಷನ್ ಪಡಬೇಕಾಗಿಲ್ಲ. ಅದ್ರ ಮೇಲೆ ಬಂದರೆ ಏನಾಗುತ್ತೋ ಏನೋ ಅಂತ ಬಿಗಿನರ್ಸ್ ಆದರೆ.
ಸೊ ಇಲ್ಲಾಂದರೆ ನಮಗೆ ಇಲ್ಲ ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಸಿಂಗಲ್ ಫುಟ್ ಯೂಸ್ ಮಾಡಿಕೊಂಡು ಕೂಡ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಬೋದು. ಸೊ ಅದು ನಿಮ್ಮ ಚಾಯ್ಸು. ನಿಮಗೆ ಕಂಫರ್ಟಬಲ್ ಇದ್ದರೆ ಡಬಲ್ ಫುಟ್ಟಲ್ಲೇ ಹಾಕಿ, ಇಲ್ಲ ಕಂಫರ್ಟಬಲ್ ಇಲ್ಲ ಅಂದರೆ ಸಿಂಗಲ್ ಫುಟ್ಟನ್ನು ಕೂಡ ಯೂಸ್ ಮಾಡಿ ನೀವು ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಬ್ಯಾಕ್ ಟು ಬ್ಯಾಕ್ ನಾನು ಪೋಟ್ಲಿ ಬಟನ್ಸ್ನ ಇಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈಸಿಯಾಗಿ ನಾವು ಬಟನ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ಡಿಫಿಕಲ್ಟ್ ಅಂತ ಮೈಂಡಲ್ಲಿರೋರು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ನಾವು ಬಟನ್ಸ್ನ ಸ್ಟಿಚ್ ಮಾಡ್ಕೋಬೋದು. ನೋಡಿ ಜೈ ಶ್ರೀರಾಮ್. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡೆ ನಾನು. ನೋಡಿ ನೆಕ್ ಪೂರ್ತಿ ನಾನು ಕೊಡ್ತಿದ್ದೀನಿ ಈ ರೀತಿ ನೀಟಾಗಿ. ಮತ್ತು ಪೋಟ್ಲಿ ಬಟನ್ಸ್ನ ಮಾಡ್ಕೋಬೇಕಾದ್ರೆ ನೀವು ಆ ಥರ್ಮಾಕೋಲನ್ ಬಾಲ್ಸ್ ಏನಿರ್ತಾವೋ ಅವು ಅಷ್ಟೇ ಸೈಜು ಒಂದೇ ಥರ ಇರಲಿ, ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿ ನೀವು ಮಾಡ್ಕೋಬಾರ್ದು. ಅದು ಕೂಡ ಅಷ್ಟೇ ಸೈಜಲ್ಲಿ ಒಂದೇ ಥರ ಸೈಜ್ ಇರೋವನ್ನ ನೀವು ಆಯ್ಕೆ ಮಾಡಿಕೊಂಡು ಬಟನ್ಸ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾಗ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಎರಡಕ್ಕೂ ಅಷ್ಟೇ ಸೇಮ್ ಅದೇ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗೇ ಬರುತ್ತೆ. ನನ್ನ ಚಾನಲಲ್ಲಿ ಎಲ್ಲ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ವೀಡಿಯೋಸೇ ಸಿಗುತ್ತೆ ನಿಮಗೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವೇನು ಕನ್ಫ್ಯೂಸ್ ಆಗೋ ಹಾಗಿಲ್ಲ. ಸೊ ಈಸಿಯಾಗಿ ನೀವು ಕಲ್ತ್ಕೋಬೋದು. ಈಗ ನೋಡಿ ಬ್ಲೌಸ್ ಮೇಯ್ನ್ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಈ ಪೋಟ್ಲಿ ಬಟನ್ಸ್ದು ಉಲ್ಟಾ ಹಾಕ್ಕೊಂಡು ಈಗಾಗಲೇ ಏನು ನಮಗೆ ಸ್ಟಿಚ್ ಅನ್ನೋದು ಬಂದಿದೆಯೋ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಸ್ಟಿಚ್ನ ಹತ್ರ ಸ್ಟಿಚ್ಚನ್ನ ಹಾಕ್ಕೋಬೇಕು ನೀವು. ಅಂದರೆ ಸ್ಟಿಚ್ಚು ನೀವು 2 ಹತ್ರ ಇಟ್ಕೊಂಡು ಇಲ್ಲ 2.5 ಹತ್ರ ಇಟ್ಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ. ಆವಾಗ ಟೈಟಾಗಿ ಪೋಟ್ಲಿ ಬಟನ್ಸ್ ಎಲ್ಲ ನೀಟಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ನೀಟಾಗಿ ಬಂದಿದೆಯಾ ಇಲ್ವಾ ಅಂತ. ಬಂದಿದ್ದರೆ ಓಕೆ, ಬಂದಿಲ್ಲ ಅಂದರೆ ಇನ್ನೊಂದು ಸ್ಟಿಚ್ ಬೇಕಾದ್ರೆ ನೀವು ಹಾಕ್ಕೋಬೋದು. ನೋಡಿ ಎಕ್ಸಸ್ ಇರೋದನ್ನೆಲ್ಲ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಅನ್ನೋದು ಕಂಪಲ್ಸರಿ. ಸೊ ಇಲ್ಲಾಂದರೆ ನೀಟಾಗಿ ಟರ್ನ್ ಆಗೋಲ್ಲ. ಇಲ್ಲಿ ನೋಡಿ ಏನಾದ್ರು ಟೂಲ್ಸ್ ತೊಗೊಂಡು ಈ ರೀತಿ ಶೇಪ್ನ ಕೊಟ್ಕೊಳ್ಳಿ. ನೀವು ಈ ರೀತಿ ಶೇಪ್ನ ಕೊಟ್ಕೊಂಡ್ರೆ ನಿಮಗೆ ಆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟಿಶ್ಯೂ ಫ್ಯಾಬ್ರಿಕ್ ಆಗಿರೋದ್ರಿಂದ ನನಗೆ ಇದ್ರ ಮೇಲೆ ಸ್ಟಿಚ್ಚು ಅವಶ್ಯಕತೆ ಅನ್ನಿಸ್ತಿದೆ. ಸೊ ಹಾಗಾಗಿ ನಾನಿಲ್ಲಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಫ್ಯಾಬ್ರಿಕ್ನ ಯೂಸ್ ಮಾಡಿ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅವಶ್ಯಕತೆ ಇರೋದಿಲ್ಲ ಅದರ ಮೇಲೆ ಸ್ಟಿಚ್ ಮಾಡೋದು. ಒಂದು ಸಲ ನೀವು ಐರನ್ ಮಾಡಿಕೊಂಡ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದು ಟಿಶ್ಯೂ ಫ್ಯಾಬ್ರಿಕ್ ಆಗಿರೋದ್ರಿಂದ ಸೊ ಅದು ಬಟ್ಟೆ ಅನ್ನೋದು ನೀಟಾಗಿ ಕೂತ್ಕೋತಾ ಇಲ್ಲ, ಅದು ಸ್ವಲ್ಪ ಮೇಲಕ್ಕೆ ಎತ್ಕೊಳ್ತಾ ಇದೆ. ಹಾಗಾಗಿ ನಾನು ಮೇಲೆ ಸ್ಟಿಚ್ನ ಹಾಕಿದೆ. ಸಾಧ್ಯವಾದಷ್ಟು ಮೇಲೆ ಸ್ಟಿಚಸ್ನ ನೀವು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಸೊ ಆವಾಗಲೇ ನಿಮ್ಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡಿರಲಿಲ್ಲ, ಸೊ ಹಾಗಾಗಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ ಬಟನ್ಸ್ ಅನ್ನೋದು ನಿಮಗೆ ಒಂದೇ ಬಿಡ್ತಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಸೊ ಬಿಗಿನರ್ಸ್ ಆದರೆ ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ ಫೈನಲ್ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾನು ಉಕ್ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಬಿಡ್ಬೋದು. ಸ್ವಲ್ಪ ಪೋಟ್ಲಿ ಬಟನ್ಸ್ ಮಾಡ್ಕೊಳ್ಳೋಕೆ ಟೈಮ್ ತೊಗೊಳುತ್ತೆ ಮತ್ತು ಅದನ್ನು ಅಟ್ಯಾಚ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ನೆಲ್ಲ ನಾವು ಈಸಿಯಾಗಿ ಸ್ಟಿಚ್ನ ಮಾಡ್ಕೊಬಿಡ್ಬೋದು. ನೋಡಿ ಐಪಟ್ಟಿಗೆ ನೀವು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ನಾನು ಲೈನಿಂಗಲ್ಲೇ ಐಪಟ್ಟಿನೂ ಕೂಡ ರೆಡಿ ಮಾಡಿಕೊಂಡೆ. ಈಗ ಇದಕ್ಕೆ ಪಟ್ಟಿನ ಅಟ್ಯಾಚ್ ಮಾಡಬೇಕಲ್ಲ ವೇಸ್ಟ್ ಹತ್ರ. ಸೊ ಆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಾವು ಉಲ್ಟಾ ಮಾಡ್ಕೊಳ್ತೀವಿ ಅಂದ್ರೂ ಉಲ್ಟಾ ಮಾಡ್ಕೋಬೋದು ಈ ಬಾಟಮಲ್ಲಿ. ಸೊ ಅದು ತಿಕ್ಕಾಗಿರಲ್ಲ. ತಿಕ್ಕಾಗಿದ್ದರೆ ನಿಮಗೆ ಬ್ಲೌಸ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಪಟ್ಟಿ ಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಪೈಪಿಂಗ್ ಕೊಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಎಸ್ಪೆಷಲಿ ಟಿಶ್ಯೂ ಫ್ಯಾಬ್ರಿಕ್ ಆಗಿರೋದ್ರಿಂದ ನನಗಿದು ಪಟ್ಟಿ ಕೊಡೋದೇ ಬೆಸ್ಟ್ ಅನಿಸ್ತು. ಹಾಗಾಗಿ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎರಡಕ್ಕೂ ಪಟ್ಟಿನ ರೆಡಿ ಮಾಡಿದ್ದಾಯಿತು. ಬ್ಯಾಕಲ್ಲಿ ಫೈನಲ್ ಲುಕ್ ಈ ರೀತಿ ಇದೆ. ಈಗ ಫ್ರಂಟಲ್ಲೂ ಅಷ್ಟೇ ನಾನು ನೋಡಿ ಪೋಟ್ಲಿ ಬಟನ್ನ ನೆಕ್ಕಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಪೋಟ್ಲಿ ಬಟನ್ನ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಂದೇ ವಿಡ್ತಲ್ಲಿರಲಿ. ಸೊ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೀವೇ ಸೆಲೆಕ್ಟ್ ಮಾಡಿಕೊಂಡು ಅಷ್ಟೇ ಡಿಸ್ಟೆನ್ಸಲ್ಲಿ ನೀವು ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು ಈ ರೀತಿಯಾಗಿ.
ನೋಡಿ ಎಷ್ಟು ಈಸಿಯಾಗಿ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಪೋಟ್ಲಿ ಬಟನ್ಸ್ ಅನ್ನೋದು ರೆಡಿ ಆಗೋಯಿತು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡೆ. ಯಾರು ಇಷ್ಟು ಈಸಿಯಾಗಿ ನಿಮಗೆ ಕಟ್ಟಿಂಗು ಮತ್ತು ಸ್ಟಿಚಿಂಗು ಹೇಳ್ಕೊಟ್ಟಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡುವಂತಹ ಒಂದು ಕಟ್ಟಿಂಗು ಸ್ಟಿಚಿಂಗು ನಾನು ನಿಮಗೆ ಫಸ್ಟೇ ಹೇಳಿದ್ದೆ, ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ದಿರ ನಮಗೆ ಯಾವುದೋ ಕ್ಯಾಲ್ಕುಲೇಷನ್ ಬರಲ್ಲ ಅನ್ನೋರು ಕೂಡ ನಾನು ಈ ಮೆಥಡಲ್ಲಿ ಈಸಿಯಾಗಿ ನೀವು ಕಟ್ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ನಾನು ಕಟ್ಟಿಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ಸ್ಟಿಚಿಂಗ್ದು ಅಷ್ಟು ತುಂಬಾ ಈಸಿಯಾಗಿ ನಾವು ಸ್ಟಿಚ್ನ ಮಾಡ್ಕೋಬೋದು. ಸೊ ನೀವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ, ಯಾವ ರೀತಿ ನಾವು ಸ್ಟಿಚ್ನ ಮಾಡ್ಕೊಳ್ತೀವಿ ಅನ್ನೋದು ನೋಡಿದ್ರೇ ನಿಮಗೆ ಒಂದು ಅರ್ಧ ಐಡಿಯಾನೇ ಬಂದ್ಬಿಡುತ್ತೆ. ಈ ರೀತಿ ಮಾಡಿದ್ರೆ ಈ ರೀತಿ ಔಟ್ಲುಕ್ ಅನ್ನೋದು ಈ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತಲೇ ನಾವು ಹೇಳೋದು. ಆಮೇಲೆ ಸೆಂಟ್ರಲ್ಲಿ ನಾವು ಕೊಡುವಂಥ ಕೆಲವೊಂದು ಟಿಪ್ಸ್ ಇರ್ತಾವಲ್ಲ, ಅವು ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀವಿ ಅಷ್ಟೇ. ನೋಡಿ, ಈಗ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡಿಕೊಂಡೆ. ಎಕ್ಸಸ್ ಇರೋದನ್ನು ನೀಟಾಗಿ ಕ್ಲಾತ್ನ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಅಟ್ಯಾಚ್ ಮಾಡಿಕೊಂಡೆ. ಈಗ ನೋಡಿ ಫ್ರಂಟ್ ಪಾರ್ಟ್ ನಿಮ್ಗೆ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಇದು ಮರಿಬೇಡಿ ನೀವು. ನೋಡಿ, ಬ್ಯಾಕ್ ಪಾರ್ಟ್ನ ಇಟ್ಟು ನಿಮ್ಗೆ ಎಷ್ಟು ಲೆಂತ್ ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟು ಲೆಂತ್ಗೆ ನೀವು ವೇಸ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕಾಗತ್ತೆ. ವೇಸ್ಟ್ ಪಟ್ಟಿನ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವೇಸ್ಟ್ ಪಟ್ಟಿನ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸಸ್ ಅಂದಿದ್ದನ್ನು ಕಟ್ ಮಾಡಿಬಿಟ್ಟು ನಾನಿಲ್ಲಿ ಇದನ್ನು ಉಲ್ಟಾ ತೊಗೊಂಡು ಕಿನಾರೆ ಸ್ಟಿಚ್ ಹಾಕಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ಫೈನಲ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪ್ಲೇಸಲ್ಲಿ ನೀವು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಸೊ ಅದು ನಿಮ್ಮ ಒಂದು ಆಪ್ಷನ್ನು. ನಾನಿಲ್ಲಿ ಸ್ಟಿಚ್ಚೇ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗೋಯಿತು. ಈಗ ನಾನು ಸ್ಲೀವ್ಸ್ನ ಸ್ಟಿಚ್ ಮಾಡ್ತೀನಿ. ಪಫ್ ಸ್ಲೀವ್ ಕೊಡ್ತಿದ್ದೀನಿ ಇಲ್ಲಿ. ಸೊ ಪಫ್ ಸ್ಲೀವ್ ಕೊಟ್ಟು ಪೋಟ್ಲಿ ಬಟನ್ನ ಕೊಟ್ಟು ರೆಡಿ ಮಾಡ್ತಿರುವಂಥದ್ದು. ನೋಡಿ, ಇದು ಅಷ್ಟೇ. ಆ ಕಡೆ 2 ಇಂಚಸ್ ಮಾರ್ಜಿನ್ ಬಿಟ್ಬಿಡಿ. ಆ್ಯಕ್ಚುಲಿ 1.5 ಇಂಚೆ ನಾವು ಮಾರ್ಜಿನ್ ಬಿಟ್ಟಿರೋದು. ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಬಿಡಿ. ಆ ಕಡೆ ನಿಮಗೆ ಟೈಟೋ ಲೂಸ್ ಆದರೆ ಬಿಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ 2 ಇಂಚಸ್ ಬಿಟ್ಟು ನಾನಿಲ್ಲಿ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಅಲ್ಲಿ ಹ್ಯಾಂಡ್ಸ್ಗೆ 11ರಿಂದ 12 ಪೋಟ್ಲಿ ಬಟನ್ಸ್ ಅನ್ನೋದು ಹಿಡಿತು. ಅದು ಅರೌಂಡ್ ಬಂದು ನಮಗೆ 11 ಇಂಚಸ್ಸು. 11 ಇಂಚಸ್ಗೆ ನನಗೆ 12 ಪೋಟ್ಲಿ ಬಟನ್ಸ್ ಹಿಡಿಸ್ತು. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಡಿಸ್ಟೆನ್ಸಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ. ಸೊ ನಿಮಗೆ ಪೋಟ್ಲಿ ಬಟನ್ಸ್ ಅನ್ನೋದು ಜಾಸ್ತಿ ಹಿಡಿಸುತ್ತೆ ಈ ಒಂದು ಡಿಸೈನ್ಗೆ. ಸೊ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಒಂದೇ ಥರ ಬ್ಲೌಸ್ ಸ್ಟಿಚ್ ಮಾಡಿ ಹಾಕ್ಕೊಂಡು ಬೋರ್ ಆಗಿದ್ರೆ ಇದು ಒಂದ್ಸಲ ನೀವು ಟ್ರೈ ಮಾಡ್ಬೋದು. ಈ ಒಂದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಟರ್ನ್ಔಟ್ ಆಗುತ್ತೆ. ಲುಕ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಹಾಕ್ಕೊಂಡು ಪೋಟ್ಲಿ ಬಟನ್ ಸ್ಟಿಚ್ ಯಾವ ರೀತಿ ಇದೆಯೋ ಸೇಮ್ ಅದರ ಮೇಲೇ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಆಗಿಬಿಡುತ್ತೆ. ಮತ್ತು ಟರ್ನ್ ಮಾಡಿಕೊಂಡ್ರೆ ಕಟ್ ಮಾರ್ಕ್ಸ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಅದನ್ನ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಒಂದು ಕಿನಾರೆ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಟರ್ನ್ ಆಗುತ್ತೆ. ನಾನಿಲ್ಲಿ ಮೇಲೆ ಸ್ಟಿಚ್ ಹಾಕ್ತಿಲ್ಲ ಸ್ಲೀವ್ಸ್ಗೆ. ಸೊ ಅದನ್ನು ಹಾಗೇ ಟರ್ನ್ ಮಾಡಿಬಿಟ್ಟು ಈ ರೀತಿ ನೀಟಾಗಿ ಸುತ್ತು ಅಟ್ಯಾಚ್ ಮಾಡಿಕೊಂಡೆ ನಾನು. ಸೊ 2 ಸ್ಲೀವ್ಸ್ನು ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಫ್ರಿಲ್ಸ್ನ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಆ ಕಡೆ 4 ಫ್ರಿಲ್ಸು ಈ ಕಡೆ 4 ಫ್ರಿಲ್ಸು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಫೈನಲ್ಗೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪಫ್ ಕೊಟ್ಟ ಮೇಲೆ ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಸೊ ಈಗ ನಾನು ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಫ್ರಂಟ್ ಟು ಬ್ಯಾಕ್ನ ಫಸ್ಟು ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕಾದ್ರೂ ಅಷ್ಟೇ ಅದು ಒಂದೇ ಲೆವೆಲ್ಗೆ ಬರೋ ಥರ ನೋಡ್ಕೊಳ್ಳಿ, ಫ್ರಂಟ್ ಟು ಬ್ಯಾಕ್ ಎರಡು. ಸೊ ಅದು ವೇರಿಯೇಷನ್ ಬರದೇ ಇರೋ ಥರ ನೋಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು, ನೆಕ್ ನಮಗೆ ಈ ರೀತಿ ಕಾಣಿಸ್ತಿದೆ. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ 1/2 ಇಂಚ್ ಕಂಪಲ್ಸರಿ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ನಮಗೆ ಎಲ್ಲೂ ಎಕ್ಸ್ಟ್ರಾ ಅನ್ನೋದು ಬಂದಿಲ್ಲ, ನನಗೆ ಕರೆಕ್ಟಾಗಿ ಇಲ್ಲಿ ಸೆಟ್ ಆಗ್ತಿದೆ. ನಿಮ್ಗೆ ಏನಾದರೂ ಕಡಿಮೆ ಬರ್ತಿದೆ ಅಂದರೆ ಒಂದು ಫ್ರಿಲ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ಜಾಸ್ತಿ ಬರ್ತಿದೆ ಕ್ಲಾತು ಸ್ಲೀವ್ದು ಅಂದರೆ ನೀವು ಒಂದು ಫ್ರಿಲ್ನ ಎಕ್ಸ್ಟ್ರಾ ಇಟ್ಕೊಳ್ಳಿ. ಆವಾಗ ನಿಮಗೆ ಸ್ಲೀವ್ಸು ಸರಿ ಹೋಗುತ್ತೆ.
ಈಗ ನೋಡಿ ಸೈಡ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೈಡ್ಸು ನಮಗೆ ಕರೆಕ್ಟಾಗಿ ಬರುತ್ತೆ, ಯಾಕಂದರೆ ನಾವು ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಮೇಲೆ ಇಟ್ಟು ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಂಡಿರ್ತೀವಲ್ಲ. ಸೊ ಹಾಗಾಗಿ ನಮಗೆ ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರೋದಿಲ್ಲ. ನೋಡಿ ಸೈಡ್ ಪಾರ್ಟ್ ನಾವು ಒಂದು 3 ರಿಂದ 4 ಸ್ಟಿಚ್ ಹಾಕ್ಕೊಂಡ್ರೆ ಬ್ಲೌಸ್ ಅನ್ನೋದು ಫಿನಿಶ್ ಆಗಿಬಿಡುತ್ತೆ. ನಾನಿಲ್ಲಿ ಡೋರಿ ಕೂಡ ಕೊಡ್ತಿದ್ದೀನಿ. ಡೋರಿ ಕೊಟ್ಟು ಫೈನಲ್ ಲುಕ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು, ಸೊ ಇನ್ನು ಸ್ವಲ್ಪ ಹಿಡಿಬೇಕಾಯಿತು, ಸ್ವಲ್ಪ ಇಟ್ಕೊಂಡೆ. ಸೊ ಇದೆಲ್ಲ ಫಿನಿಶ್ ಆದಮೇಲೆ ಓವಲ್ ಕೊಟ್ಟು ಡೋರಿ ಎಲ್ಲ ಕೊಟ್ಟ ಮೇಲೆ ನಿಮಗೆ ಓವರಾಲ್ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಕರೆಕ್ಟಾಗಿ ಬಂದಿದೆ. ಓವರಾಲ್ ಬ್ಲೌಸ್ ಲುಕ್ ತುಂಬಾ ಚೆನ್ನಾಗಿದೆ. ನೀವು ಕೂಡ ನೋಡಿ ಹೇಗೆ ಬಂದಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫೈನಲ್ ಲುಕ್ ನಿಮಗೆ ಬ್ಲೌಸು ಬ್ಯಾಕ್ ಪಾರ್ಟು ಈ ರೀತಿ ಇದೆ, ಫ್ರಂಟ್ ಪಾರ್ಟು ಈ ರೀತಿ ಇದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.